ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SCTS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDAS ಪ್ಲಸ್ಸಲ್ಲಿ ಅಪಾರ್ ಐ ಡಿಯನ್ನು ಜನ್ರೇಟ್ ಮಾಡಬೇಕಾಗಿದೆ. ಸೊ ಅದು ಯಾವ ರೀತಿ ಜನ್ರೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಮೊದಲಿಗೆ ನೀವು ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡ್ಕೊಳ್ಳಿ UDAS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥ ಮೊದಲನೇ ಲಿಂಕ್ ಏನಿದೆ ಆ UDAS ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಮೊದಲು ಸೆಲೆಕ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸುಮಾರಷ್ಟು ಮಾಡ್ಯೂಲ್ಸ್ ಇದ್ದಾವೆ. ನಮಗೆ ಸ್ಟೂಡೆಂಟ್ ಮಾಡ್ಯೂಲ್ ಬೇಕು. ಈ ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸೈನ್ ಇನ್ ಕೇಳುತ್ತೆ. ನಿಮ್ಮ ಶಾಲೆಯ ಯೂಸರ್ ID ಪಾಸ್ವರ್ಡ್ ಇಲ್ಲಿ ಕಾಣುವ ಕ್ಯಾಪ್ಚಾವನ್ನು ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕರೆಂಟ್ ಅಕಾಡೆಮಿಕ್ ಇಯರ್ 2026-27 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರ್ತಕ್ಕಂಥ ಈ ಇದನ್ನು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಮೊದಲಿಗೆ ನಾವು ಅಪಾರ್ ಐ ಡಿ ಜನ್ರೇಟ್ ಮಾಡಬೇಕಪ್ಪ ಅಂದರೆ ಯಾವ ರೀತಿ ಅಂತ ಮೊದಲು ತೋರಿಸ್ತೇನೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಆಮೇಲೆ ನಿಮಗೆ ಹೇಳ್ತೇನೆ. ಸೊ ಮೊದಲಿಗೆ ಈ 3 ಮೆನು ಬಾರ್ ಇದೆಯಲ್ವಾ, ಮೆನು ಗೆರೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಅಪಾರ್ ಮಾಡಿಲ್ಲ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾವಿಲ್ಲಿ ಏನು ಮಾಡಬೇಕು, ಕ್ಲಾಸ್ ವೈಸ್ ಅಪಾರ್ ಐ ಡಿ ಇನ್ನು ಯಾವ ಮಕ್ಕಳಿಗೆ ಜನ್ರೇಟ್ ಆಗಿಲ್ಲ ಅಂಥ ಮಕ್ಕಳಿಗೆ ನಾವು ಜನ್ರೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 3ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಗೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಯಾವ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಲ್ವ ಆ ತರಗತಿಯ ಮಕ್ಕಳ ಲೀಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಜೊತೆಗೆ ಆ ತರಗತಿಗೆ ಸಂಬಂಧಪಟ್ಟಂತೆ ಎಷ್ಟು ಎನ್ರೋಲ್ಮೆಂಟ್ ಇದ್ದಾರೆ, ಎಷ್ಟು ಅಪಾರ್ ಐ ಡಿ ಜನ್ರೇಟ್ ಆಗಿದೆ, ಎಷ್ಟು ರಿಕ್ವೆಸ್ಟ್ ಕಳಿಸಿದಿರಿ, ಇನ್ನು ಎಷ್ಟು ನಾಟ್ ಅಪ್ಲೋಡ್ ಆಗಿದೆ, ಎಷ್ಟು ಫೇಲ್ ಆಗಿದೆ ಅಂತ ಎಲ್ಲ ಒಂದು ಅಂಕಿಅಂಶ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮಗುವಿನ ಹೆಸರು, ಗ್ರೇಡ್ ಬಂದಿರುತ್ತೆ. ಇಲ್ಲಿ ಸ್ಟೂಡೆಂಟ್ ಪೆನ್ ನಂಬರ್ ಬಂದಿರುತ್ತೆ. ಅವರ ಪ್ರೊಫೈಲ್ ಸ್ಟೇಟಸ್ಸು ಬಂದಿರುತ್ತೆ. ಇಲ್ಲಿ ಅಪಾರ್ ಐ ಡಿ ಜನ್ರೇಟ್ ಆಗಿದ್ದರೆ ಅಪಾರ್ ಐ ಡಿ ಜನ್ರೇಟೆಡ್ ಅಂತ ಇಲ್ಲಿ ಬಂದಿರುತ್ತೆ. ಅಪಾರ್ ಐ ಡಿ ಕೂಡ ಬಂದಿರುತ್ತೆ. ಅದು ಅಪಾರ್ ಐ ಡಿ ಯಾವುದು ನಂಬರ್ ಯಾವ್ದು ಜನ್ರೇಟ್ ಆಗಿರುತ್ತಲ್ವ ಅಪಾರ್ ಐ ಡಿ ಕೂಡ ಇಲ್ಲಿ ಜನ್ರೇಟ್ ಆಗಿರುತ್ತೆ, ನಂಬರ್ ಬಂದಿರುತ್ತೆ. ಇಲ್ಲಿ ಆಕ್ಷನ್ ಕಾಲಮಲ್ಲಿ ನೋಡ್ಬೋದು ಜನ್ರೇಟ್ ಅಂತ ಇರುತ್ತೆ. ಯಾವ ಮಕ್ಕಳಿಗೆ ಇದುವರೆಗೂ ಅಪಾರ್ ಐ ಡಿ ಜನ್ರೇಟ್ ಆಗಿರಲ್ವೋ ಅಂತಹ ಮಕ್ಕಳ ಮುಂದೆ ಮಾತ್ರ ಜನ್ರೇಟ್ ಅಂತ ಬಂದಿರುತ್ತೆ. ಯಾವ ಮಕ್ಕಳಿಗೆ ಅಪಾರ್ ಐ ಡಿ ಜನ್ರೇಟ್ ಆಗಿದೆಯೋ ಅಂತಹ ಮಕ್ಕಳಿಗೆ ಆಕ್ಷನ್ ಕಾಲಮಲ್ಲಿ ಬ್ಲ್ಯಾಂಕ್ ಇರುತ್ತೆ. ಓಕೆ, ಸೊ ಈಗ ನಾವೇನು ಮಾಡಬೇಕು, ಅಪಾರ್ ಐ ಡಿ ಜನ್ರೇಟ್ ಮಾಡಬೇಕಂದ್ರೆ ಆ ಜನ್ರೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ, ಜನ್ರೇಟ್ ಅಪಾರ್ ಐ ಡಿ ಅಂತ. ಓಕೆ, ಸೊ ಇಲ್ಲಿ ಮಗುವಿನ ಎಲ್ಲ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಮಗುವಿನ ಹೆಸರು ಇರುತ್ತೆ, ಪೆನ್ ನಂಬರ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಜೆಂಡರ್ ಇರುತ್ತೆ, ಕ್ಲಾಸ್ ಇರುತ್ತೆ, ಮೊಬೈಲ್ ನಂಬರು, ಫಾದರ್ ನೇಮ್, ಮದರ್ ನೇಮ್, ಜೊತೆಗೆ ಆಧಾರ್ ನಂಬರು, ನೇಮ್ ಆ್ಯಸ್ ಪರ್ ಆಧಾರ್ ಯಾವ ರೀತಿ ಇರುತ್ತೆ ಎಲ್ಲ ಒಂದು ಇಲ್ಲಿ ನೀವು ಬೇಸಿಕ್ ಡೀಟೇಲ್ಸ್ ಏನಿರುತ್ತೆ ಮಗುವಿನ ಫುಲ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸರ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಈಗ ನೆಕ್ಸ್ಟ್ ಹೋಗೋಣ. ಇಲ್ಲಿ ಕನ್ಸೆಂಟ್ ಫಾರಮನ್ನು ಫಿಲ್ಲಪ್ ಮಾಡಬೇಕು. ಓಕೆ, ಈ ಕನ್ಸೆಂಟ್ ಫಾರಮನ್ನು ಫಿಲ್ಲಪ್ ಮಾಡಿದರೆ ಆ ಮಗುವಿಗೆ ಅಪಾರ್ ಐ ಡಿ ನಾವು ಜನ್ರೇಟ್ ಅದು ಅಪ್ಲೈ ಮಾಡ್ದಂಗೆ ಆಗುತ್ತೆ. ಈ ಏನಿದೆ ಕನ್ಸೆಂಟ್ ಫಾರಮಲ್ಲಿ ಅಂದರೆ ಮೊದಲಿಗೆ ಹೈ ಅಂತ ಇದೆ. ಈ ಹೈ ಅಂತ ಇದು ನೆಕ್ಸ್ಟ್ ಇಲ್ಲಿ ಒಂದು ಬ್ಲಾಂಕ್ ಇದೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಆ ಮಗುವಿನ ತಂದೆ ಅಥವಾ ತಾಯಿ ಈ ಅಪಾರ್ ಐ ಡಿ ಜನ್ರೇಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ಜೊತೆಗೆ ತಂದೆಯ ಅಥವಾ ತಾಯಿಯ ಆಧಾರ್ ಕಾರ್ಡ್ ಇದ್ದರೆ ಇರಲೇಬೇಕು, ಇದ್ದರೆ ಅಲ್ಲ ಇರಲೇಬೇಕು. ಓಕೆ, ಯಾರ್ದನ್ನ ಒಬ್ಬರದಿದ್ದರೂ ನಡೆಯುತ್ತೆ. ಸೊ ನೀವು ಜನ್ರೇಟ್ ಮಾಡಬೇಕಾದ್ರೆ ಯಾರ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡ್ತೀರಿ ಆ ಒಂದು ಇಲ್ಲಿ ಹೆಸರನ್ನು ಹಾಕಬೇಕಾಗುತ್ತೆ. ಓಕೆ, ಈಗ ನೀವು ತಂದೆ ಆಧಾರ್ ಕಾರ್ಡ್ ಇದೆ ನಿಮ್ಮ ಹತ್ರ ಅಂದರೆ ಆ ತಂದೆಯ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಆ್ಯಸ್ ದ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ರಿಲೇಷನ್ ಫಾದರ್, ನೀವು ತಂದೆದ ಆಧಾರ್ ಕಾರ್ಡು ತೊಗೊಂಡಿದ್ರೆ ತಂದೆ ತೊಗೊಳ್ಳಿ, ತಂದೆ ಹೆಸರನ್ನು ಹಾಕಿ. ಇಲ್ಲಿ ಮೇಲ್ಗಡೆ ತಂದೆ ಹೆಸರು ಹಾಕಿದರೆ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಯಿ ಹೆಸರು ಹಾಕಿದರೆ ಮದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಐ ಡಿ ಪ್ರೂಫ್ ಅಂತ ಕೇಳುತ್ತೆ, ಸೊ ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನೀವು ಮೇಲೆ ಯಾರ ಹೆಸರು ಬರೆದಿರ್ತೀರಲ್ವ, ತಂದೆ ಹೆಸರು ಬರೆದಿದ್ರೆ ಇಲ್ಲಿ ತಂದೆ ಆಧಾರ್ ನಂಬರ ಹಾಕಬೇಕು, ತಾಯಿ ಹೆಸರು ಬರೆದಿದ್ರೆ ತಾಯಿ ಆಧಾರ್ ನಂಬರನ್ನು ಹಾಕಬೇಕು. ಓಕೆ, ಸೊ ಇಷ್ಟನ್ನು ಹಾಕಿ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ.
ಇಲ್ಲಿ 2 ಆಪ್ಷನ್ ಇದೆ. ಪ್ಲೇಸ್ ಆಫ್ ದ ಫಿಸಿಕಲ್ ಕನ್ಸೆಂಟ್ ಅಂತ ಇದೆ, ನಿಮ್ಮ ಶಾಲೆ ಹೆಸರನ್ನು ಹಾಕಿ. ಡೇಟ್ ಆಫ್ ದ ಫಿಸಿಕಲ್ ಕನ್ಸೆಂಟ್ ಅಂತ ಇದೆ, ನೀವು ಯಾವತ್ತು ಅಪಾರ್ ಐ ಡಿ ಜನ್ರೇಟ್ ಮಾಡ್ತಿರಲ್ವ ಆ ಕ್ಯಾಲೆಂಡರ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ಯಾವ ಮಗುವಿನ ನೀವು ಜನ್ರೇಟ್ ಮಾಡ್ತಿರೋಂಥ ಮಗು ಹೆಸರು ಬರುತ್ತೆ. ಎಲ್ಲ ಒಂದು ಮಾಹಿತಿಯನ್ನು ಫಿಲ್ಅಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ವಾಂಟ್ ಟು ಜನರೇಟ್ ಅಪಾರ್ ಐ ಡಿ ವಿತ್ ಕನ್ಸೆಂಟ್ ಫಾದರ್ ಅಂತ ಕೇಳುತ್ತೆ ಅಥವಾ ಮದರ್ ಅಂತ ಕೇಳುತ್ತೆ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ರಿಕ್ವೆಸ್ಟ್ ಫಾರ್ ಅಪಾರ್ ಐ ಡಿ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಅಪಾರ್ ಐ ಡಿ ವಿಲ್ ಬಿ ಜನರೇಟೆಡ್ ವಿತಿನ್ ಫ್ಯೂ ಅವರ್ಸ್. ಓಕೆನಾ? ಸೊ ನೀವು 1 ಡೇ ಅಥವಾ ಕೆಲವು ಗಂಟೆಗಳ ನಂತರ ಚೆಕ್ ಮಾಡಿದರೆ ಆ ಮಗುವಿಗೆ ಎಲ್ಲ ಮಾಹಿತಿ ಸರಿ ಇದ್ದರೆ ಅಪಾರ್ ಐ ಡಿ ಜನ್ರೇಟ್ ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಅಪಾರ್ ಐ ಡಿ ಜನ್ರೇಟ್ ಮಾಡೋದಕ್ಕೆ ರಿಕ್ವೆಸ್ಟನ್ನು ಕಳಿಸ್ಬೇಕಾಗುತ್ತೆ. ಓಕೆನಾ? ಸೊ ಬ್ಯಾಕ್ ಬರ್ತೇನೆ. ಸೊ ಈಗ ನಿಮ್ಮಲ್ಲಿ ಕೆಲವು ಮಾಹಿತಿ ಏನಪ್ಪ ಹೇಳಪ್ಪ ಅಂದರೆ, ಇಲ್ಲಿ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ಅಪಾರ್ ಐ ಡಿ ಜನ್ರೇಟ್ ಆಗಿದೆ ಆಗಿಲ್ಲ ಅನ್ನೋದನ್ನು ನೀವು ಸ್ಟ್ಯಾಟಿಸ್ಟಿಕ್ಸನ್ನು ಚೆಕ್ ಮಾಡೋದು ಯಾವ ರೀತಿ ಅಂದರೆ, ಸೊ ಇಲ್ಲೇ ಕ್ಲಿಕ್ ಅಪಾರ್ ಮಾಡಿಲಿಗೆ ಬಂದರೆ ಇಲ್ಲೊಂದು ಆಪ್ಷನ್ ಇದೆ ಅಪಾರ್ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ವೈಸ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಕ್ಲಾಸ್ ವೈಸ್ ಇದೆ, ಯಾವ್ಯಾವ ಕ್ಲಾಸು ಎಷ್ಟೆಷ್ಟು ಸ್ಟೂಡೆಂಟ್ ನಿಮಗಲ್ಲಿ ಎನ್ರೋಲ್ ಅಂತ ಇದೆ, ನೀವು ಎಷ್ಟು ರಿಕ್ವೆಸ್ಟನ್ನು ಕಳಿಸಿದ್ದೀರಿ. ಓಕೆನಾ? ನೀವು ರಿಕ್ವೆಸ್ಟನ್ನು ಎಷ್ಟು ಕಳಿಸಿದ್ದೀರಿ ಆ ಒಂದು ನಂಬರ್ ಇಲ್ಲಿ ಜನ್ರೇಟ್ ಆಗುತ್ತೆ. ಅದಾಗ ಎಷ್ಟು ಫೇಲ್ ಆದವು, ನಾಟ್ ಅಪ್ಲೈಡ್ ಎಷ್ಟಿದ್ದಾವೆ ಅಂದರೆ ನೀವು ಅಪ್ಲೈನೇ ಮಾಡಿಲ್ಲ, ಸರಿನಾ? ಅಪ್ಲೈನೇ ಮಾಡಿಲ್ಲದವು ಎಷ್ಟಿದ್ದಾವೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಈ ಎಷ್ಟು ಮಕ್ಕಳಿಗೆ ಜನ್ರೇಟ್ ಆಗಿದೆ ಅಂತ ಕೊನೆ ಕಾಲಮಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕನ್ಸಾಲ್ಟೇಟ್ ಇರುತ್ತೆ, ನಿಮ್ಮ ಶಾಲೆಯ ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ದಾರೆ, ನೀವೆಷ್ಟು ರಿಕ್ವೆಸ್ಟ್ ಹಾಕಿದ್ರಿ, ಎಷ್ಟು ಫೇಲ್ ಆಗಿದ್ದಾವೆ, ಟೋಟಲ್ ನಾಟ್ ಅಪ್ಲೈಡ್ ಎಷ್ಟಿದ್ದಾವೆ, ಸೊ ಇನ್ನು ಜನ್ರೇಟ್ ಆಗಿರೋ ಎಷ್ಟಿದ್ದಾವೆ. ಸೊ ಇದು ನಿಮಗೆ ಅಂಕಿಅಂಶ ತರಗತಿವಾರು ನಿಮಗಿಲ್ಲಿ ಗೊತ್ತಾಗುತ್ತೆ. ಸೊ ಈಗ ಜನ್ರೇಟ್ ಆಗಿಲ್ಲ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾನು ಆವಾಗಲೇ ಹೇಳಿದೆ, ಯಾವ ಆಕ್ಷನ್ ಕಾಲಮಲ್ಲಿ ಜನ್ರೇಟ್ ಅಂತ ಇದ್ದರೆ ಅಂತಹ ಮಕ್ಕಳಿಗೆ ಅಪಾರ್ ಐ ಡಿ ಜನ್ರೇಟ್ ಆಗಿರುವುದಿಲ್ಲ. ಆಕ್ಷನ್ ಕಾಲಮಲ್ಲಿ ಬ್ಲ್ಯಾಂಕ್ ಇದ್ದರೆ ಅಂಥ ಮಕ್ಕಳಿಗೆ ಅಪಾರ್ ಐ ಡಿ ಜನ್ರೇಟ್ ಆಗಿದೆ ಅಂತ ಅರ್ಥ. ಸೊ ನೀವು ಈ ಕ್ಲಾಸ್ ವೈಸು ನೀವು ಪ್ರತಿಯೊಂದು ತರಗತಿನ ಚೆಕ್ ಮಾಡಿಕೊಂಡು ಲೀಸ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ, ಯಾವ ಮಕ್ಕಳೆಲ್ಲ ಅಪಾರ್ ಐ ಡಿ ಜನ್ರೇಟ್ ಆಗಿದೆ ಅಥವಾ ಅಪಾರ್ ಐ ಡಿ ಜನ್ರೇಟ್ ಆಗಿಲ್ಲ ಅಂತ. ಜನ್ರೇಟ್ ಆಗಿಲ್ಲ ಮಕ್ಕಳಿಗೆ ನಾನು ಈಗ ತೋರಿಸಿದ ಪ್ರೊಸೀಜರ್ ಯೂಸ್ ಮಾಡಿಕೊಂಡು ನೀವು ಅಪಾರ್ ಐ ಡಿಗೆ ರಿಕ್ವೆಸ್ಟನ್ನು ಕಳಿಸ್ಬೇಕಾಗುತ್ತೆ. ವಿತಿನ್ ಫ್ಯೂ ಅವರ್ಸ್ ನಿಮಗೆ ಅಪಾರ್ ಐ ಡಿ ಜನ್ರೇಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಮಾಹಿತಿ. ಜೊತೆಗೆ ಅಪಾರ್ ಐ ಡಿ ಜನ್ರೇಟ್ ಆಗಬೇಕಪ್ಪ ಅಂದರೆ ಕೆಲವು ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು. ಏನಂದರೆ, ಮೊದಲನೇದಾಗಿ ಆ ಮಗುಗೆ ಪೆನ್ ನಂಬರ್ ಜನ್ರೇಟ್ ಆಗಿರಬೇಕು. ಓಕೆ, ಪೆನ್ ನಂಬರ್ ಇದ್ದರೆ ಮಾತ್ರ ಅಪಾರ್ ಐ ಡಿ ಜನ್ರೇಟ್ ಆಗೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನೆಲ್ಲ ಆ್ಯಡ್ ಮಾಡಿರ್ತೀವಿ. ಈಗ ಆ ಆ್ಯಡ್ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪೆನ್ ನಂಬರ್ ಇನ್ನೂ ಬಂದಿರೋದಿಲ್ಲ. ಸೊ ಅವರಿಗೆ ಅಪಾರ್ ಐ ಡಿ ಜನ್ರೇಟ್ ಮಾಡೋದಕ್ಕೆ ಸದ್ಯಕ್ಕೆ ಬರೋದಿಲ್ಲ. ಅಪಾರ್ ಐ ಡಿ ಯಾವ ಜನ್ರೇಟ್ ಮಾಡಬೇಕು, ಪೆನ್ ಐ ಡಿ ಬಂದ ಮೇಲೆ. ನೆಕ್ಸ್ಟ್ ಎರಡನೇದೇನಪ್ಪ ಅಂದರೆ, ಆ ಒಂದು ಪ್ರತಿಯೊಂದು ಮಗುವಿನ ಒಂದು ಜಿ ಪಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ನಾವೇನು ಸ್ಕೂಲ್ ಡ್ಯಾಶ್ ಬೋರ್ಡಿಗೆ ಬಂದು ಕ್ಲಾಸ್ ಸೆಕ್ಷನ್ ವೈಸು ಜಿ ಪಿ ಇ ಪಿ ಎಫ್ ಇತ್ ಕಂಪ್ಲೀಟ್ ಮಾಡ್ತೀವಲ್ಲ, ಸೊ ಅದರಲ್ಲಿ ಈ ಜಿ ಪಿ ಅಂತ ಏನಿರುತ್ತೆ ಜನರಲ್ ಪ್ರೊಫೈಲು, ಆ ಜನರಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಿರಬೇಕಾಗುತ್ತೆ. ಈ ಜನರಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಿರಬೇಕು, ಪೆನ್ ನಂಬರ್ ಜನ್ರೇಟ್ ಆಗಿರಬೇಕು. ಆಗ ಮಾತ್ರ ಅಪಾರಿಗೆ ನಾವು ರಿಕ್ವೆಸ್ಟನ್ನು ಕಳಿಸ್ಬೋದು. ಓಕೆ, ಸೊ ನೀವು ಜಿ ಪಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅಪಾರ್ ಐ ಡಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅದು ತೊಗೊಳೋದಿಲ್ಲ. ಫಸ್ಟ್ ಜಿ ಪಿ ಕಂಪ್ಲೀಟ್ ಮಾಡಿ ಅಂತ ಕೇಳುತ್ತೆ. ಓಕೆನಾ? ಇದಿಷ್ಟು ಅಪಾರ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಮತ್ತು ನಿಮ್ಮ ಶಾಲೆಯ ಎಷ್ಟು ಮಕ್ಕಳಿಗೆ ಅಪಾರ್ ಐ ಡಿ ರಿಪೋರ್ಟನ್ನು ಯಾವ ರೀತಿ ನೋಡಬೇಕು, ಹಾಗೂ ಅಪಾರ್ ಐ ಡಿ ಜನ್ರೇಟ್ ಆಗೋದಕ್ಕೆ ಏನೆಲ್ಲ ಅಂಶಗಳು ನೀಡಿದೆ ಅಂತ ಇಷ್ಟು ಮಾಹಿತಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಇದೇ ರೀತಿಯ MHRD UDS ಪ್ಲಸ್ನ ಮಾಹಿತಿಗೆ ನಮ್ಮ SCTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.